ಅಲ್ಲ, ಕೆಲವೊಂದಿಷ್ಟು ಅವರ ಆಪ್ತ ಸಚಿವರು ಹೇಳ್ತಾ ಇದ್ದಾರೆ, ಹೈಕೋರ್ಟ್ ಬೀದಿ ನಾಯಿಗಳನ್ನ ಹಿಡಿಯೋಕೆ ಆದೇಶ ಮಾಡಿದೆ ಅಂತ. ಅಂದರೆ ಇಂಡೈರೆಕ್ಟಾಗಿ ಡಿ ಕೆ ಶಿವಕುಮಾರ್ ಆಪ್ತ ಶಾಸಕರಿಗೆ ಹೇಳಿದಂಗೆ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ. ಈಗ ಬಾಲನೂ ನಮ್ಮದೇ, ನಾಯಿನೂ ನಮ್ಮದೇ. ಈಗ ಬಾಲದ ಬಗ್ಗೆ ಬೇಜಾರಾದರೆ ನಾಯಿ ಗೌರವ ಇರಲ್ಲ, ನಾಯಿ ಬಾಲ ಅಲ್ಲಾಡಿಸಿದ್ರೆ ಬೆಲೆ. ಹಂಗಾಗಿ ನಾಯಿ ಬಾಲದ ಬಗ್ಗೆ ಮಾತಾಡಬಾರ್ದು. ಅವ್ರು ಹಿರಿಯರಿದ್ದಾರೆ, ಆ ಥರ ಎಲ್ಲ ಪದಗಳು ಬಳಕೆ ಮಾಡಬಾರ್ದು. ಅವ್ರು ಯಾವ ವಿಷಯದ ಬಗ್ಗೆ ಮಾತಾಡಿದಾರೋ ಗೊತ್ತಿಲ್ಲ. ಏನಾದ್ರು ಡಿ ಕೆ ಸಾಹೇಬ್ರ ಫಾಲೋವರ್ಸ್ ಇರ್ಬೋದು, ಸಿದ್ದರಾಮಯ್ಯ ಫಾಲೋವರ್ಸ್ ಇರ್ಬೋದು, ಅಥವಾ ಕಾಂಗ್ರೆಸ್ ಶಾಸಕರ ಬಗ್ಗೆ ಮಾತಾಡಿದರೆ ಅದು ಸರಿ ಅಲ್ಲ. ಇನ್ನೊಂದು ಮಾತಂದ್ರೆ ರಾಜಕೀಯ ಬದಲಾವಣೆ ಕೇಳಿದ ತಕ್ಷಣ ಬೀದಿ ನಾಯಿಗಳು ತೆಗಿಯಕ್ಕೆ ಹೈಕೋರ್ಟ್ ಆದೇಶ ಮಾಡಿದೆ. ನೋಡಿದೆ, ನಾನು ವಿಡಿಯೋ ನೋಡಿದೆ. ಆ ಪದಗಳೆಲ್ಲ ಬಳಕೆ ಮಾಡಬಾರ್ದು. ಈಗ ಬೀದಿ ನಾಯಿಗೆ ಶಾಸಕರು ಹೋಲಿಸಿದ್ರೆ ಅವರೊಬ್ಬರು ಶಾಸಕರಲ್ವಾ, ಮತ್ತು ಅವ್ರ್ಯಾರು? ಈಗ ಬೀದಿ ನಾಯಿ ಬಗ್ಗೆ ಶಾಸಕರನ್ನು ಹೋಲಿಸಿದ್ದಾರೆ ಅವ್ರೀಗ. ಡಿ ಕೆ ಸಾಹೇಬ್ರ ಫಾಲೋವರ್ ಇರಲಿ, ಕಾಂಗ್ರೆಸ್ ಫಾಲೋವರ್ ಇರಲಿ, ಸಿದ್ದರಾಮಯ್ಯ ಅವ್ರು ಶಾಸಕರ ಬಗ್ಗೆ ಮಾತಾಡಿದ್ದಾರೆ. ಹಂಗಾರೆ ಅವ್ರು ಯಾರು? ಅವರು ಅದೇ ಆಗ್ತದಲ್ವಾ. ಮತ್ತು ಅವ್ರನ್ನೂ ಸೇರಿಸಿ ಅನ್ಕಂದ್ರೆ ಗಾಜಿನ ಮೇಲೆ ಕೂತ್ಕೊಂಡು ಕಲ್ಲು ಹೊಡೆದಂಗೆ ಆಗ್ತದೆ. ಪದಗಳನ್ನ ಹಿರಿಯರಿದ್ದಾರಪ್ಪ, ನಾವೆಲ್ಲ ಅವ್ರಿಗೆ ಹೇಳ್ಕೊಡ್ಬಾರ್ದು. ನಾವು ಇಂಥವೇನಾದ್ರು ಪಾದ ಮಾತಾಡಿದ್ರೆ ನಮಗೆ ಅವ್ರು ತಿದ್ದಿ ಹೇಳ್ಬೇಕು. ಅಂತಾರಲ್ಲ, ಅವರೇ ಮಾತಾಡ್ತಾರೆ ಅಂದರೆ ನಾವು ಅವ್ರು ಫಾಲೋ ಮಾಡಿದ್ರೆ ನಮಗಲ್ಲೂ ನಾಳೆ ದಿನ ಪದ ಬಂದರೆ ಏನು ಮಾಡೋಕ್ಕಾಗಲ್ಲ. ಸರ್, ಈಗ